ವೀರ ಧೈರ್ಯ ಇದು ನಮ್ಮ ಉಡುಪಿಸೋದಲ್ಲಿ ಕೂಡ ಇತ್ತು, ಆದ್ರೆ ಇಲ್ಲೊಂದು ನೋಡುವ ಬಂದಿದ್ದೇವಲ್ಲ. ನಮಸ್ತೆ ಮಲ್ಪ್ಲೆ ನನ್ನ ಬ್ಲಾಗ್ದಾಗಲೇ ಯೂಟ್ಯೂಬ್ ಬ್ಲಾಗ್ ಹಾಯ್ ಮಲ್ಪ್ಲೆ. ಅಯ್ಯಯ್ಯ ಈಗ ನಾವ್ ಇಲ್ಲೇ ತುಂಬಾ ಟೆರರ್ ಇದೆ, ಟೆರರ್. ಯಪ್ಪೋ ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಚಾನಲ್ ನಲ್ಲಿ ನಾನು ಟ್ರಾವೆಲ್ ಬ್ಲಾಗ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್, ಸ್ಟೇಕೇಶನ್, ಫುಡ್, ಹಾಗೇನೆ ನನ್ನ ಡೈಲಿ ಲೈಫ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇದೇ ಫಸ್ಟ್ ಟೈಮ್ ನಾನು ಲಾಂಗ್ ಫಾರ್ಮೆಟ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಇದಕ್ಕೂ ಮೊದಲು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಮಿನಿ ಬ್ಲಾಗ್ಸ್ ಎಲ್ಲ ಮಾಡ್ಬಿಟ್ಟು ಹಾಕ್ತಾ ಇದ್ದೆ. ಅಂಡ್ ಹಾಗೇನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್, ಬ್ಯೂಟಿ, ಫ್ಯಾಷನ್ ಎಲ್ಲಾ ವಿಡಿಯೋಸ್ ನ ಅಲ್ಲಿ ಹಾಕ್ತೀನಿ. ಬಟ್ ಲಾಂಗ್ ಫಾರ್ಮೆಟ್ ವಿಡಿಯೋ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ ಅಂಡ್ ಐ ಹೋಪ್ ಯು ಲೈಕ್ ಇಟ್. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ರೀಲ್ಸ್ ನ ನೋಡಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ನೋಡಿದ್ರೆ ಐ ಆಮ್ ಹ್ಯಾಪಿ, ಅಂಡ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನೆಲ್ ಹೆಸರು ಏನಿದೆ, ನಂದು ಐಡಿ ಏನಿದೆ ಅದನ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ನನ್ನ ಲೈಫ್ ಲೈಕ್ ಟ್ರಾವೆಲ್ ಆಗಿರ್ಬೋದು ಅಥವಾ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಬಿಹೈಂಡ್ ದ ಸೀನ್ಸ್, ಮತ್ತೆ ರಿಯಲ್ ಮೂಮೆಂಟ್ಸ್, ರಾ ಅಂಡ್ ರಿಯಲ್ ಮೂಮೆಂಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಇಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಬ್ಯೂಟಿಫುಲ್ ಚಿಕ್ಕಮಂಗ್ಳೂರ್ ಟ್ರಿಪ್ ಗೆ ಹೋಗ್ತಾ ಇದೀವಿ. ಸೊ ನೇಚರ್, ರೋಡ್ ಜರ್ನಿ, ರೆಸಾರ್ಟ್, ಫುಡ್, ಬ್ಯೂಟಿಫುಲ್ ವ್ಯೂಸ್ ಮತ್ತೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ತೋರಿಸ್ತೀನಿ ನಾನು ಈ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮೂಲಕ. ಸೊ ನನ್ನ ವಿಡಿಯೋಸ್ ಸಿಂಪಲ್, ಜೆನ್ಯೂನ್ ಮತ್ತೆ ರಿಲೇಟಬಲ್ ಇರುತ್ತೆ ಅಂತ ಅನ್ಕೋತೀನಿ. ಸೊ ನಿಮಗೆ ಎಂಜಾಯ್ ಆಗ್ಬೇಕು, ಸ್ಮೈಲ್ ಬರ್ಬೇಕು, ಮತ್ತೆ ನನ್ನ ಜರ್ನಿ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ನನ್ನ ವಿಶ್. ನಾನು ಅದನ್ನೇ ವಿಶ್ ಮಾಡ್ತೀನಿ. ಸೊ ನಾವು ಜಸ್ಟ್ ಇವಾಗ ನಮ್ಮ ಸ್ಟೇಗೆ ರೀಚ್ ಆದ್ವಿ. ಅದು ಚಿಕ್ಕಮಂಗ್ಳೂರಲ್ಲಿ. ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಇದೇ ಸ್ಟೇ, ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಅದೇ ಸ್ಟೇ. ಸ್ಟೇ ಮಾತ್ರ ಸಖತ್ತಾಗಿದೆ, ತೋರಿಸ್ತೀನಿ. This is the stay, so beautiful. ಈ ಥರ ಇದೆ, ಬಟ್ ವೆರಿ ನೈಸ್, ಲೈಕ್ ವೆರಿ 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 ನೈಸ್. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಆಟ ಕೂಡ ಆಡ್ಬೋದು. ಇಲ್ಲಿ ಲಂಚ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕೆ ಸ್ಪಾಟ್, ಆ್ಯಂಡ್ ಇದು ರಿಸೆಪ್ಷನ್. ವೆರಿ ನೈಸ್ ಪ್ರಾಪರ್ಟಿ. ಈವ್ನಿಂಗ್ ಈ ಥರ ಸನ್ಸೆಟ್ ಎಫೆಕ್ಟ್ ಕೂಡ ಮುಖಕ್ಕೆ ಬೀಳುತ್ತೆ. ಅಲ್ಲಿ ಸನ್ಸೆಟ್ ಆಗ್ತಾ ಇದೆ, ಸೊ ಡೈರೆಕ್ಟ್ ನನ್ನ ಫೇಸ್ಗೆ ಬೀಳ್ತಾ ಇದೆ. ವಿಚ್ ವಾಸ್ ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಮಾತ್ರ. ವಾವ್, ಸಿ ಅಲ್ಲಿ ಸನ್ಸೆಟ್ ಆಗ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಆ್ಯಂಡ್ ಇದು ನಮ್ಮ ರೂಮ್. ಈ ಥರ ಇದೆ. ಅಲ್ಲಿ ಬೆಡ್, ಆ್ಯಂಡ್ ಇಲ್ಲಿ ಈ ಥರ ಒಂದು ಕಬೋರ್ಡ್ ಇದೆ, ಆ್ಯಂಡ್ ಟಿ ವಿ, ವಾಟರ್ ಬಾಟಲ್. ರೂಮ್ ಹತ್ರ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಆ್ಯಂಡ್ ದಿಸ್ ಇಸ್ ಅ ವಾಶ್ರೂಮ್. ವಾಶ್ರೂಮ್ ಕೂಡ ಹಾಗೆ ತುಂಬಾ ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ವೆರಿ ನೈಸ್. ಸೊ ಕಬೋರ್ಟಲ್ಲಿ ನಾನು ಆಲ್ರೆಡಿ ಬಟ್ಟೆ ಇಟ್ಟಾಗಿದೆ. ಸೊ ನನಗೆ ಬಂದ ಕೂಡಲೇ ನಾನು ಯಾವುದೇ ಸ್ಟೇ ಆಗಿರಲಿ, ಎಲ್ಲೇ ಸ್ಟೇಗೆ ಹೋದ್ರೂ ಫಸ್ಟ್ ಬಂದ ಕೂಡಲೇ ನಾನು ಅನ್ಪ್ಯಾಕ್ ಮಾಡ್ತೀನಿ. ಅಲ್ಲಿ ಸೂಟ್ ಕೇಸಲ್ಲಿ ಇಟ್ಬಿಟ್ಟು ನಮ್ಮದೇನೆಲ್ಲ ಬಟ್ಟೆ ತಂದಿರ್ತೀನಿ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಕಬೋರ್ಟಲ್ಲಿ ಇಟ್ಟಿರ್ತೀನಿ. ನನಗೆ ಅದು ಯಾವುದೋ ಒಂಥರ ನನಗೆ ಯಾಕೋ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದರಲ್ಲಿ. ಸೊ ಇದರಲ್ಲೆಲ್ಲ ನಮ್ಮದು ಐಟಮ್ಸ್, ಸ್ಕಿನ್ ಕೇರ್, ಮೇಕಪ್ ಅದೆಲ್ಲ, ಇದೆಲ್ಲ ನಾವು ತಂದಿರೋ ಬಟ್ಟೆ ಫಾರ್ 2 days. ಸೊ ಈ ಥರ ಎಲ್ಲ ಸೆಟ್ ಮಾಡಿಟ್ಟಾಗಿರುತ್ತೆ. ಅಲ್ಲಿ ಎಂಟಿ ಲಗೇಜ್ ಮಾತ್ರ. ಸೊ ದ್ಯಾಟ್ ಈಸ್ ಮೈ ಹಸ್ಬ್ಯಾಂಡ್. ನಮಸ್ತೆ ಮಲ್ಪ್ಲೆ ನನ್ನ ಬ್ಲಾಗ್ದಾಗಲೇ ಯೂಟ್ಯೂಬ್ ಬ್ಲಾಗ್ ಹಾಯ್ ಮಲ್ಪ್ಲೆ. ಸೊ ಇಲ್ಲಿಗೆ ನೀವು ಫ್ಯಾಮಿಲಿ ಸಮೇತ ಬರ್ತೀರಾ ಅಂತಾದರೆ ಮೇಲ್ಗಡೆ ದೊಡ್ಡ ರೂಮ್ ಕೂಡ ಇದೆ. ಜಸ್ಟ್ ಕಪಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತೆಲ್ಲ ಆದರೆ ಈ ರೂಮ್ ವಿಚ್ ಇಸ್ ಮೋರ್ ಇನಫ್. ತುಂಬಾ ಚೆನ್ನಾಗಿರೋ ಬೆಡ್ ಆ್ಯಂಡ್ ನಾನು ಅವಾಗಲೂ ಹೇಳ್ದಂಗೆ ವಾರ್ಡ್ರೋಬ್, ವಾಶ್ರೂಮ್ ಪರ್ಫೆಕ್ಟ್. ಆ್ಯಂಡ್ ಹೊರಗಡೆ ಬಂದರೆ ಸೂಪರ್ ಆಗಿರೋ ವ್ಯೂಸ್, ವೆರಿ ನೈಸ್, ಲೈಕ್ ವೆರಿ ವೆರಿ ನೈಸ್. ಆ್ಯಂಡ್ ಇಲ್ಲಿಂದ ಡೈರೆಕ್ಟಾಗಿ ನಿಮಗೆ
ವ್ಯೂ ನೋಡ್ಬೋದು ನೀವು. ಅಲ್ಲಿ ಸನ್ಸೆಟ್ ಆಗ್ತಾ ಇದೆ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅದು ಮುಳ್ಳಯ್ಯನಗಿರಿ ಇವಾಗ ಫುಲ್ ಮೋಡ ಆಗಿಬಿಟ್ಟಿದೆ. ಆವಾಗ ತುಂಬ ಚೆನ್ನಾಗಿತ್ತು ವ್ಯೂ. ಈ ಥರ ಇದೆ ವ್ಯೂ ಮಾತ್ರ. ಓ ಮೈ ಗಾಡ್, ಸೂಪರಾಗಿದೆ. ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಎಲ್ಲ ಸೂಪರಾಗಿರುತ್ತೆ. ಆ್ಯಂಡ್ ಆವಾಗಲೇ ಹೇಳ್ದಲ್ವ, ಅದು ಸ್ಟೇ ಈ ಥರ ಇದೆ. ಈ ಕಡೆಯಿಂದ ಸ್ವಿಮ್ಮಿಂಗ್ ಪೂಲ್ ವ್ಯೂ ಮಾತ್ರ ಸೂಪರಾಗಿದೆ. ಅಲ್ಲಿ ಆಡ್ಬೋದು. ಈ ಕಡೆ ಸ್ವಿಮ್ಮಿಂಗ್ ಪೂಲ್, ಅದು ರೆಸಾರ್ಟ್ ಹೆಸರು. ಆ್ಯಂಡ್ ಈ ಥರ ವ್ಯೂ. ಓ ಮೈ ಗಾಡ್. ಈಗ ನಾವಿಲ್ಲೇ ಚಿಕ್ಕಮಂಗ್ಳೂರು ತಿರ್ಗ್ಲಿಕ್ಕೆ ಹೋಗ್ತಿದ್ದೇವೆ. ಅಲ್ಲೊಂದು ಅಯ್ಯಯ್ಯ, ಈಗ ನಾವಿಲ್ಲೇ ಚಿಕ್ಕಮಂಗ್ಳೂರು ತಿರ್ಗ್ಲಿಕ್ಕೆ ಹೋಗ್ತಿದ್ದೇವೆ. ಅಲ್ಲೇ ಒಂದು ಏನೋ ಒಂದಿದೆ, ನಂಗೆ ಏನಂತ ಕರೆಕ್ಟ್ ನೆನಪಿಲ್ಲ. ಅಲ್ಲೇ ಹೋಗಿ ನಾನು ತೋರಿಸ್ತೇನೆ. ಇಲ್ಲೇ ಪಕ್ಕದಲ್ಲಿ, ನಮಗೆ 1 ನಿಮಿಷ ಅಷ್ಟೇ. ಅಂದಿ ನೆಟ್ಟಿನ ನಾನು ಹೇಳ್ದೆ ಅಲ್ಲ, ಇದೇ ಪ್ಲೇಸ್. ಅದು ಈ ಥರ ಇದೆ ನೋಡೋದಕ್ಕೆ. ಇದು ಎಂಟ್ರಿ. This is the ticket. ವಾವ್, ಕಲರ್ ತುಲೆ ಆಯ್ತಾ. ಇದು ನೋಡಿ, ಬ್ಲ್ಯಾಕ್ ಕೋಳಿ, ಕಪ್ಪು ಕಲರ್ ಕೋಳಿ. ಕಲರೇ ಕಪ್ಪಿದ್ರು ಅದು. ಇದು ಫುಲ್ ವೈಟ್ ಕಲರ್ ಕೋಳಿ. ಚೈನೀಸ್ ಸಿಲ್ಕ್ ಅಂತ ಇದ್ರ ಹೆಸರು. ಗೈಸ್, ನೀವು ಬಿಳಿ ರ್ಯಾಟ್ ನೋಡಿದ್ದೀರಾ? ಇದು ನೋಡಿ, ಬಿಳಿ ರ್ಯಾಟ್. ಫೋಕಸ್ ಆಗ್ತಿಲ್ವೋ ಇಲ್ವೋ ಗೊತ್ತಿಲ್ಲ. ಬಿಳಿ ಕಲರ್ ರ್ಯಾಟ್ ಇದು. ಇದು ನೋಡಿ, ಇಲ್ಲೇ ಇಟ್ಟಿದ್ದಾರೆ. ತುಂಬಾ ಟೆರರ್ ಇದೆ, ಟೆರರ್. ಈಗ ನನ್ನ ಹಸ್ಬೆಂಡ್ ಇದನ್ನ ಟ್ರೈ ಮಾಡ್ತಾರೆ ನೋಡಿ. ಅವರಿಗೆ ಇಷ್ಟ, ಅದಕ್ಕೆ ಇದನ್ನ ಹ್ಯಾಂಡಲ್ ಹಿಡಿತಿದ್ದಾರೆ. ಅಪ್ಪೋ, ಅದರ ಬಾಲ ನೋಡಿ ದೇವರೇ. ಕೈಯಲ್ಲಿ ಕುತ್ಕೊಂಡ್ರು ಏನು ಮಾಡುದಿಲ್ಲ ನನಗೆ. ವಿಡಿಯೋ ಮಾಡ್ತೀವಿ ಮಾರೆ, ಬಕ್ಕ ಟಾಟದ ಬಾತಿರ್ಲಿ. ಇದು ನೋಡಿ, ಒಂದು ಕೈಯಲ್ಲಿ ಮ್ಯಾಂಗ್ಳೂರ್ ಎಷ್ಟು ಕ್ಯೂಟ್ ಇದೆ. ಒಂದೇ ಕೈಯಲ್ಲಿ ಹೇಗೆ ನಿಲ್ತದೆ. ಸೋ ಕ್ಯೂಟ್. ಸಾಕಣ್ಣ. ಇಲ್ಲಿ ನೋಡಿ, ಈ ಸ್ನೇಕ್ ಇದೆಯಲ್ಲ, ಇದನ್ನ ಕೈಯಲ್ಲಿ ಹಿಡಿಬೋದಂತೆ. ಬರ್ಚೆ ಪತ್ಲಿ ಪಾಪಗೆ ಪತ್ಲಿ ಅಲೆ हमारा फोटो नहीं लेना मैडम, इसका फोटो दोस्तों। ये धैर्य ಅವನಿ ಮಾರೆ. ಅಮ್ಮ, पकड़ते आप सब। ಅಂತಲೇ ಈ ಹಾವು ಸ್ವಲ್ಪ ಕೋಪದಲ್ಲಿ ಉಂಟು ಹೇಳಿದ್ರು. ಅದು ಹಾವು ಸ್ವಲ್ಪ ಕೋಪದಲ್ಲಿ ಇದ್ದದಕ್ಕೆ ಅದನ್ನು ಮುಟ್ಲಿಕ್ಕೆ ಬೇಡ ಹೇಳಿದ್ರು. ನೈಸ್ ಎಕ್ಸ್ಪೀರಿಯನ್ಸ್. ಒಂದ್ಸತಿ ಚಿಕ್ಕಮಂಗ್ಳೂರಿಗೆ ಬಂದರೆ ನೀವು ಈ ಜಾಗಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ನೀವು ಹಾವನ್ನೆಲ್ಲ ಕೈಯಲ್ಲಿ ಹಿಡಿದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಮತ್ತು ಈ ಥರ ವಾಟರ್ದು ಇದೆ. ಇದು ನಮ್ಮ ಉಡುಪಿಸೋದಲ್ಲಿ ಕೂಡ ಇತ್ತು, ಆದರೆ ಇಲ್ಲೊಂದು ನೋಡುವ ಬಂದಿದ್ದೇವಲ್ಲ. ಒಂದು ಬಾಂಬೆ ಮಿಕ್ಸ್ಚರ್. ಫಸ್ಟ್ ತಿನ್ನು. नॉर्मली स्वीट रहेगा बट बेस्ट रहेगा, लाइट स्वीट रहेगा, चटपटा बेस्ट रहेगा। ट्राई दिस मैम।
ಫಸ್ಟ್ ತಗೊಂಗಣ ಎಂತ ಕೆ ಜಿ ಲೆಕ್ಕ ಕೊಡ್ತೀನಿ. ಚೆನ್ನಾಗಿದೆ ಇವನ ಮಿಕ್ಸರ್ 100 ಗ್ರಾಮ್ ಮಂಚ ಗುಜರಾತಿ ನಮ್ಕೀನ್. ಬ್ಯಾನರಲ್ಲಿ ಹೀಗೆಲ್ಲ ಕೊಟ್ಟಿರ್ತಾರೆ, ಅಷ್ಟಷ್ಟು ದೊಡ್ಡದೆಲ್ಲ ಇರುವುದಿಲ್ಲ. ಇದು ನೋಡಿ ಇಲ್ಲಿ ಉಷ್ಟ್ರ ಪಕ್ಷಿ ಉಷ್ಟ್ರ ಪಕ್ಷಿ ದಾರಾನೆ ಉಷ್ಟ್ರ ಪಕ್ಷಿ ಫ್ರಮ್ ಮೀಶೋ. Anyhow, overall nice experience. ಚಿಕ್ಕಮಗಳೂರಲ್ಲಿ ಬೆಸ್ಟ್ ಥಿಂಗ್ ಅಂದರೆ ಈ ಚಳಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರೋದೇ ಬೆಸ್ಟ್ ಫೀಲಿಂಗ್. ನನಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿರುವಾಗಲೇ ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಕಿವಿ ನೋವು, ನಾನು ಬರ್ಡ್ ಇದೆಯಲ್ಲ ಬರ್ಡ್ಸ್ ಅದನ್ನು ಹಾಕಿದ್ದೆ, ಸೊ ಅದರಿಂದಾಗಿ ಸ್ವಲ್ಪ ಕಿವಿ ನೋವು ಬಂದಿದೆ. ಡಾಕ್ಟರ್ ಹತ್ರ ಹೋಗಿದ್ದೇನೆ, ಇದನ್ನು ಹಚ್ಕೊಂಡು ಕೊಟ್ಟಿದ್ದಾರೆ, ಇಲ್ಲೆಲ್ಲ ಪೇನ್ ಕಿಲ್ಲರ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಇವಾಗ ಬೆಟರ್ ಅಂತ ಆಗ್ತಿದೆ. ನಿನ್ನೆನೇ ಡಾಕ್ಟರ್ ಹತ್ರ ಹೋಗಿದ್ದದ್ದು ನಾನು, ಇವಾಗ ಸ್ವಲ್ಪ ಬೆಟರ್ ಇದೆ. ಬಟ್ ಇಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಇದನ್ನು ಹಚ್ಕೋಬೇಕು. ನನಗೆ ಮಾತ್ರ ಅಥವಾ ಎಲ್ಲರಿಗೂ ಹೀಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿರುವಾಗಲೇ ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ನನಗೆ ಗೊತ್ತಿಲ್ಲ. ಇಲ್ಲಿ ರೆಸಾರ್ಟಲ್ಲಿ ನಮ್ಮನ್ನು ಬಿಟ್ಟು ಬೇರೆಯವರು ಕೂಡ ಇದ್ದಾರೆ, ಅಂದರೆ ಫ್ಯಾಮಿಲಿ ಬಂದವರು, ಫ್ರೆಂಡ್ಸ್ ಬಂದವರೆಲ್ಲ ಬೇರೆ ಕಡೆ ಇದ್ದಾರೆ. ಅವರೆಲ್ಲ ಅಲ್ಲಿ ಹೊರಗಡೆ ಸೌಂಡ್ ಎಲ್ಲ ಇಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಆಮೇಲೆ ನಿಮಗೆ ಆ ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತೇನೆ. ಬಟ್ ನಾವು ನಮ್ಮ ಫ್ಯಾಮಿಲಿ ಜೊತೆ ಬರಲಿಕ್ಕೆ ಆಗಲಿಲ್ಲ, ಅನ್ಫಾರ್ಚುನೇಟ್ಲಿ. ವಿ ರಿಯಲಿ ಮಿಸ್ ಅವರ್ ಫ್ಯಾಮಿಲಿ. ನಾವು ಕೆಲಸದ ಮೇಲೆ ಬಂದಿರೋದಲ್ಲ, ಹಾಗಾಗಿ ನಾವಿಬ್ಬರೇ ಬಂದಿರೋದು. ಇಲ್ಲಾದರೆ ಅವ್ರನ್ನ ಕರ್ಕೊಂಬರ್ಬೋದಿತ್ತು. ಐ ರಿಯಲಿ ಮಿಸ್ ದ್ಯಾಮ್. ನೋಡಿ ನನ್ನ ಕಿವಿ ಅವಸ್ಥೆ ನೋಡಿ, ಅದಕ್ಕೀಗ ಮೊಲ ಹಚ್ಕೋತಿದ್ದೇನೆ. ಮಾತ್ರೆ ಕೂಡ ಇದೆ, ಈ ಥರ ಆಗಿದೆ, ಮುಚ್ಚಿ ಹೋಗಿಬಿಟ್ಟಿದೆ. ಸೊ ನೀವು ಯಾರು ಬಡ್ಸನ್ನು ಯೂಸ್ ಮಾಡಬೇಡಿ. ಯೂಸ್ ಮಾಡಿದ್ರೂ ಸ್ವಲ್ಪ ತುಂಬ ಡೀಪ್ ಹಾಕಿ ಅದನ್ನು ಕ್ಲೀನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕಿವಿನ ಸ್ವಲ್ಪ ಮೇಲೇ ಹಾಕಿ. ಬಟ್ ನಾನು ರೆಕಮೆಂಡ್ ಮಾಡೋದೇ ಅಂದರೆ ಡಾಕ್ಟರ್ ಹೇಳಿದ್ದಾರೆ ಬಡ್ಸ್ನ ನಾವು ಯೂಸೇ ಮಾಡಬಾರ್ದಂತೆ. ಜಸ್ಟ್ ಯಾವುದಾದ್ರೂ ಟವಲಿಂದ ಮಾತ್ರ ಕಿವಿನ ವಾಶ್ ಮಾಡಬೇಕು, ಕ್ಲೀನ್ ಮಾಡಬೇಕಂತ ಹೇಳಿದ್ದಾರೆ. ಇನ್ನು ನನ್ನ ಲೈಫಲ್ಲಿ ಯಾವತ್ತೂ ಬಡ್ಸನ್ನು ಮುಟ್ಟಿಲ್ಲ, ಯಾಕಂದರೆ ನನಗೆ ಅಷ್ಟು ನೋವಿದೆ ಕಿವಿ. ಇವತ್ತು ನಮ್ಮ ಫಸ್ಟ್ ಡೇ ಈ ಚಿಕ್ಕಮಗಳೂರು ಸ್ಟೇಯಲ್ಲಿ. ನಾಳೆ ಫುಲ್ ಕೆಲಸ ಇದೆ, ನಾಳೆ ಶೂಟಿಂಗ್ ಎಲ್ಲ ಇದೆ. ಆ್ಯಂಡ್ ನಾಳ್ದು ಹೊರಡೋದು. ಇವತ್ತು ಇಲ್ಲೇ ಡಿನ್ನರ್ ಇದೆ ರಾತ್ರಿ, ತೋರಿಸ್ತೇನೆ ನಿಮಗೆ ನಾನು ಡಿನ್ನರ್ಗೆ ಹೋಗುವಾಗ. ವಾಯ್ಸ್ ಉಪ್ಪಂದಿದೆ, ಅದೇ ವಾಯ್ಸ್ ಇರ್ತದೆ ಬಾಯ್ತೆ. ನನಗೆ ಇದು ಬೆಲ್ಜಿಯನ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಇದನ್ನು ತಗೊಳ್ಳಿಕ್ಕೆ ಬಂದದ್ದು. ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದ್ರೂ ಒಂದ್ಸಲ ನಾನು ಇದನ್ನು ತಿನ್ನೋದು, ಯಾವಾಗಲೂ ತಿನ್ನೋದಿಲ್ಲ. ಹೊರಗಡೆ ಎಲ್ಲ ಬಂದಾಗ ತಿಂತೇನೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಇಲ್ಲಿ ಬೇರೆ ಸ್ಟೂಡೆಂಟ್ಸ್, ಕಾಲೇಜ್ ಅವ್ರು ಮತ್ತು ಫ್ಯಾಮಿಲಿ ಎಲ್ಲ ತುಂಬ ಜನ ಇದ್ದಾರೆ ಅಂತ. ಅವ್ರು ಪಾರ್ಟಿ ಮಾಡ್ತಾ ಇದ್ದಾರೆ, ನಿಮಗೆ ತೋರಿಸ್ತೇನೆ. ಐ ಡೋಂಟ್ ನೋ ನಿಮಗೆ ನಾನು ಮಾತಾಡ್ತಿರೋದು ಕೇಳ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಐ ವಿಲ್ ಶೋ ಯು ಗೈಸ್. ಇವಾಗ ಡಿನ್ನರ್ ಟೈಮ್, 11 ಗಂಟೆ ಆಗಿದೆ. ಡಿನ್ನರ್ ಕೂಡ ರೆಡಿ ಇದೆ, ಅಲ್ಲಿ ಹೋಗಿ ಡಿನ್ನರ್ ಮಾಡೋದೆ. ಒಣಸ್ಲಾಯ್ಕೊಂಡ ಇದು ನಮ್ಮ ಸ್ಟೇದು ಫುಡ್ಡು. ಅಲ್ಲಿ ಹೀಗೆ ವ್ಯವಸ್ಥೆ, ಬಿರಿಯಾನಿ, ವೆರಿ ಟೇಸ್ಟಿ, ಸೂಪರ್ ಆಗಿದೆ ಮಾತ್ರ. ಇದು ಮಾತ್ರ ಉಂಟು, ಅದನ್ನು ತಗೊಂಡು ಮಲ್ಕೊಳ್ಳೋದು. ಅಲ್ಲಿಗೆ ಡೇ 1 ಮುಗಿತದೆ. ಗುಡ್ ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ. ಈಗ ನಮ್ಮ ಸ್ಟೇಲಿ ಬ್ರೇಕ್ಫಾಸ್ಟ್ ಇದೆ. ಬ್ರೇಕ್ಫಾಸ್ಟಿಗೆ ಏನೇನಿದೆ ಅಂತ ತೋರಿಸ್ತೇನೆ, ಬನ್ನಿ. ಸೊ ಬ್ರೇಕ್ಫಾಸ್ಟಿಗೆ ದೋಸೆ, ಚಟ್ನಿ, ಸಾಂಬಾರ್, ವಾಟರ್ಮೆಲನ್, ಹಾಗೇನೋ ಒಂದು ಗುಲಾಬ್ ಜಾಮೂನ್. ವಿಡಿಯೋ ಮೊದಲೇ ಬ್ರೇಕ್ಫಾಸ್ಟಿಗೆ ದೋಸೆ, ಚಟ್ನಿ, ಸಾಂಬಾರ್, ವಾಟರ್ಮೆಲನ್, ಹಾಗೇನೆ ಗುಲಾಬ್ ಜಾಮೂನ್. ನಿನ್ನೆ ಊಟನೂ ಸೂಪರ್ ಆಗಿತ್ತು. ಇವತ್ತು ಬ್ರೇಕ್ಫಾಸ್ಟ್ ಕೂಡ ಸಾಲಿಡ್ ಆಗಿದೆ, ಸೂಪರ್ ಫುಡ್. ಇಲ್ಲಿನ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಿಗ್ಗೆ ನೋಡೋಕ್ಕೆ ಅಷ್ಟು ಚಂದ. ತೋರಿಸ್ತೇನೆ ನಿಮಗೆ. ಇಲ್ಲಿ ಎಷ್ಟು ಗಾಳಿ ಬರ್ತಿದೆ ನೋಡಿ. ನಿಮಗೆ ನಾನು ಮಾತಾಡೋದು ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಮರ ಎಲ್ಲ ನೋಡಿ ಎಷ್ಟು ಗಾಳಿ ಬರ್ತಿದೆ.
ಅಷ್ಟೇ ಬಿಸಿಲಿದೆ, ಬಟ್ ಒಂಚೂರೇ ಚೂರು ನಿಮಗೆ ಸೆಕೆ ಅಂತ ಆಗಲ್ಲ, ಅಷ್ಟು ಕೋಲ್ಡ್ ಇದೆ ಇಲ್ಲಿ. ಇಟ್ಸ್ ವೆರಿ ವೆರಿ ಕೋಲ್ಡ್. ಗೈಸ್, ನಿಮ್ಗೆ ಅಲ್ಲಿ ವ್ಯೂ ಕಾಣ್ತಿದ್ಯಾ? ಬೆಳಗ್ಗೆ ಎದ್ದ ಕೂಡಲೇ ಡೈರೆಕ್ಟಾಗಿ ವ್ಯೂ ಕಾಣಿಸುತ್ತೆ. ಓ ಮೈ ಗಾಡ್, ವಾಟ್ ಅ ವ್ಯೂ, ವಾಟ್ ಅ ಸ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ಟೇ, ಈ ಥರ ವ್ಯೂಸ್ ನಿಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಎದ್ದ ಕೂಡಲೇ ಆ ವ್ಯೂ ನೋಡಿದ್ರೆ ಆಹಾ ಸೂಪರ್. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇವಾಗ ಶೂಟ್ಗೆ ರೆಡಿ ಆಗಿದ್ದೀನಿ. ಸೊ ನಾವು ಬಂದಿರೋ ಮೇನ್ ರೀಸನ್ ಅದೇ, ಶೂಟ್ ಇದೆ. ಸೊ ಇವತ್ತು ಫುಲ್ ಬ್ಯುಸಿ ಡೇ. ಶೂಟ್ ಎಲ್ಲ ಆದಮೇಲೆ ಸಿಗ್ತೀನಿ. ಸೊ ನಿಮಗೆ ಇಲ್ಲಿ ಬಂದಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಡ್ರಾಫ್ಟ್ ಥರ ಹಾಕಿದ್ದಾರೆ. ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ, ವೆರಿ ನೈಸ್. ಬಿಸಿ ಬಿಸಿ ದಾಲ್ ಫ್ರೈ, ರೈಸ್ ಆ್ಯಂಡ್ ಸಮ್ ಎಗ್ಸ್. ನನ್ನ ಲೈಫಲ್ಲಿ ನಾನು ಒಂದು ದೊಡ್ಡ ಕೋಟ್ಯಾಧಿಪತಿ ಆದರೆ ಆಗ್ತಿರಲ್ಲೋ ಗೊತ್ತಿಲ್ಲ, ಆದರೆ ನಾನು ಫಸ್ಟ್ ತಗೊಳ್ಳೋ ಕಾರ್ ಅಂದರೆ ಅದಿದೆ. ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಪೋಲಾರ್ ಬೇರಿಂದ ಐಸ್ ಕ್ರೀಮ್ ತಂದು ಊಟ ಆದಮೇಲೆ ಎಂತಾದರೂ ಸ್ವೀಟ್ ತಿನ್ನಬೇಕು, ಅದಕ್ಕೆ ಐಸ್ ಕ್ರೀಮ್ ತಿಂದಿದ್ದೆ ನಾನು. ಗುಡ್ ಈವ್ನಿಂಗ್ ಗೈಸ್, ಇವಾಗ 6:15. ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮದು ಶೂಟ್ ಆಯಿತು. ಸ್ವಲ್ಪ ಮಧ್ಯಾಹ್ನ ಮಲ್ಕೊಂಡೆ. ಇವಾಗ ಸಾರಿ, ಕ್ಯಾಮರಾ ಇಡ್ದು ಕರೆಕ್ಟ್ ಆಗಿರಲಿಲ್ಲ. ಇವಾಗ ನಾವು ಇಲ್ಲೊಂದು ಲೇಕ್ ಇದೆ ಅಂತೆ ಹತ್ತಿರದಲ್ಲಿ. ಸೊ ಸದ್ಯಕ್ಕೆ ನಾವು ಅದೊಂದನ್ನೇ ಕವರ್ ಮಾಡ್ಲಿಕ್ಕೆ ಆಗೋದು ಇವತ್ತು. ನಾಳೆ ನಾವು ಹೊರಡಬೇಕು. ಸೊ ಅದಕ್ಕೆ ನಾವು ಇವಾಗ ಆ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಹೇಳಿದೆ ಅಲ್ವಾ, ಇದೇ ಪ್ಲೇಸ್, ಅದು ಈ ಥರ ಇದೆ. ಏನಿಲ್ಲ, ಜಸ್ಟ್ ಹೀಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ಆ ಥರ ಸ್ಪೆಷಲ್ ಅಂತ ಏನಿಲ್ಲ. ಓಕೆ, ಆ್ಯಕ್ಚುಲ್ ಸ್ಪಾಟ್ ಅಲ್ಲಿದೆ, ಅದು ತೋರಿಸ್ತೀನಿ. ಇಲ್ಲಿ ಹೀಗೆ ಬರ್ತಿರ್ಬೇಕಾದ್ರೆ ಇಲ್ಲಿ ಫುಲ್ಲು ಲೇಕ್ ಆ್ಯಂಡ್ ಈ ಥರ ಓಕೆದೆ, ಈ ಥರ ಇದೆ ಫುಲ್. ಆ್ಯಕ್ಚುಲ್ ಪ್ಲೇಸ್ ಅಲ್ಲಿ ಬ್ರಿಡ್ಜ್ ಥರ ಇದೆ ಸ್ಮಾಲ್, ಅಲ್ಲಿ ಲೇಕ್ನ ಮಧ್ಯೆ ನಡ್ಕೊಂಡು ಹೋಗೋದು. ಆ ಪ್ಲೇಸನ್ನು ನಿಮಗೆ ತೋರಿಸ್ತೇನೆ. ಸೊ ಇದೇ ಪ್ಲೇಸ್ ಅದು, ನಾನು ಹೇಳ್ದೆ ಅಲ್ವ, ಅದು ಅಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ, ಅಲ್ಲಿ ಬ್ರಿಡ್ಜ್ ಆ್ಯಕ್ಚುಲಿ ಅರ್ಧ ಹೋಗಿದೆ, ಬಟ್ ಚೆನ್ನಾಗಿದೆ. ಈ ಥರ ಇದೆ ಫುಲ್ಲು ಲೇಕ್. ಹೀಗೆ ಲೇಕಲ್ಲಿ ಈ ಥರ ವ್ಯೂ. ಗೈಸ್, ಇದು ಪ್ಲೇಸ್ ಎಷ್ಟು ಟೆರರ್ ಇದೆ ನೋಡಿ. ಒಂದೇ ರೋಡು, ಆ ಕಡೆ ಈ ಕಡೆ ಒಂದು ರೋಡಲ್ಲಿ ಒಂದೇ ಗಾಡಿ ಹೋಗ್ಬೋದು ಅಷ್ಟೇ. ಆ ಕಡೆ ಈ ಕಡೆ ಫುಲ್ಲು ಕಾಡು. ಚೆನ್ನಾಗಿದೆ, ಅಷ್ಟೇ ಟೆರರ್ ಆಗಿದೆ ಮಾತ್ರ. ನೈಸ್. ಇವಾಗ ಇಲ್ಲೇ ಒಂದು ಸ್ಪೈಸಸ್ ಇದೆ, ಇಲ್ಲಿ ಸ್ಪೈಸಸ್ ತಗೊಳ್ಳೋಣ ಅಂತ ಬಂದ್ವಿ ಮನೆಗೆ. ಸ್ವಲ್ಪ ನೋಡೋಣ ಏನು ಸಿಗುತ್ತೆ ಅಂತ. ಸ್ಪೈಸಸ್ ಇಲ್ಲೆಲ್ಲ ಫುಲ್ ಚಾಕ್ಲೇಟ್ಸ್ ಇದೆ. ಚಾಕ್ಲೇಟ್ಸ್, ನಾನು ಇದೊಂದು ಚಾಕ್ಲೇಟ್ ತಗೊಂಡೆ. ಫುಲ್ಲು ಚಾಕ್ಲೇಟ್ಸ್, ಸ್ಪೈಸಸ್ ಎಲ್ಲ ಇದೆ. ಇಷ್ಟು ಐಟಮ್ ತಗೊಂಡೆ, 2 ಚಾಕ್ಲೇಟ್ ಮತ್ತು ಒಂದು ಕಾಫಿ. ಜಸ್ಟ್ ಇಷ್ಟಕ್ಕೆ 1050 ಆಯ್ತಂತೆ. ನನಗೆ ಯಾಕೋ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು, ಆದರೂ ತಗೊಂಡೆ 1050 ಕೊಟ್ಟು. ನೈಟ್ ನಮ್ಮ ಸ್ಟೇ ವ್ಯೂ ಈ ಥರ ಕಾಣಿಸುತ್ತೆ. ಈ ಥರ ಇದೆ ನೋಡಿ, ಸೋ ನೈಸ್. ಈ ಸ್ಟೇಲಿ ಉಳ್ಕೊಂಡ್ರೆ ನಿಮಗೊಂದು ಬೆನಿಫಿಟ್ ಏನಂತ ಹೇಳ್ತೀನಿ. ಸೊ ಇದು ನಮ್ಮದು ಲಂಚ್, ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಊಟ ಮಾಡೋದು. ಇಲ್ಲಿ ಒಂದು 2 ನೋಡಿ, ಅಲ್ಲೊಂದು 2 ಬೋರ್ಡ್ ಥರ ಹಾಕಿದ್ದಾರೆ. ಸೊ ನೀವು 2 ಡೇಸ್ ಚಿಕ್ಕಮಂಗ್ಳೂರು ಟ್ರಿಪ್ ಬರೋದಾದರೆ ಇಲ್ಲಿ ಡೇ 1ಗೆ ಅಂದರೆ ಈ ರೆಸಾರ್ಟಿಂದ, ನಾವಿರುವ ಸ್ಟೇ ರೆಸಾರ್ಟಿಂದ ಹತ್ತಿರದಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗ್ಬೋದು ಅಂತ ಇಲ್ಲೇ ಅವರು ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಡೇ 1ಗೆ ಎಕ್ಸ್ಪ್ಲೋರ್ ನಮ್ಮ ಚಿಕ್ಕಮಂಗ್ಳೂರು ಲ್ಯಾಂಡ್ ಆಫ್ ಕಾಫಿ, ಹೀಗೆ ಇದು ಸ್ಟೇದ ಹೆಸರು ಮುಂಗಾರು ರೆಸಾರ್ಟ್ ಬೈ ಅಡಿಕೆ. ಡೇ 1ಗೆ ನೀವು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಇಲ್ಲಿ ನಾನಿರುವಂಥ ಈಗ ಈ ರೆಸಾರ್ಟಿಂದ ನೀವು ಫಸ್ಟ್ ಈ ಲೇಕ್ಗೆ ಹೋಗ್ಬೋದು, ವಿಚ್ ಇಸ್ 20 ಮಿನಿಟ್ಸ್. ಮತ್ತು ಅಲ್ಲಿಂದ ಬಂಡೆಕಲ್ಲು ಗುಡ್ಡ, ಇಲ್ಲಿಗೆ ಹೋಗ್ಬೋದು 25 ಮಿನಿಟ್ಸ್. ಮತ್ತು ಅಲ್ಲಿಂದ ಇಲ್ಲಿಗೆ ಹೋಗೋದಾದರೆ 1.5 ಕಿಲೋಮೀಟ್ರ್. ವಾಟರ್ ಫಾಲ್ಸ್ ಇದೆ ಮತ್ತು ಎಸ್ಟೇಟ್. ಸೊ ಅಲ್ಲಿಗೆ ಕನೆಕ್ಷನ್. ಇಲ್ಲಿಂದ ಇಲ್ಲಿ ಹೋಗೋದಾದರೆ ಎಷ್ಟಿದೆ. ಸೊ ಎಲ್ಲ ಪ್ಲೇಸಸನ್ನು ನೀವು ಡೇ 1ನಲ್ಲಿ ಕವರ್ ಮಾಡ್ಬೋದು.
ಎಷ್ಟು ಕಿಲೋಮೀಟರ್ ಇದೆ ಆ್ಯಂಡ್ ಎಷ್ಟು ಅವರ್ಸ್ ತಗೊಳುತ್ತೆ ಅಂತ ಇದರಲ್ಲಿ ಬರೆದಿರ್ತಾರೆ. ದಿಸ್ ಇಸ್ ಡೇ 1 ಆಯಿತಾ. ನೆಕ್ಸ್ಟ್ ಡೇ 2 ಅಲ್ಲಿ ನೀವು ಇಲ್ಲಿನ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಈಗ ಈ ರೆಸಾರ್ಟಿಂದ ಫಸ್ಟ್ 5 ಮಿನಿಟ್ಸಲ್ಲಿ ಇಲ್ಲಿ ಸಿರಿ ಕಾಫಿ ಅಂತ ಇದ್ದದ್ದು, ಆ್ಯಕ್ಚುಲಿ ಸಿರಿ ಕಾಫಿ ಅಂತ ಬರ್ತಿದ್ದಾರೆ. ಮತ್ತು ಅಲ್ಲಿಂದ ಇಲ್ಲಿಗೆ ಹೋಗ್ಬೋದು, ಅಲ್ಲಿಂದ ಇಲ್ಲಿಗೆ ಹೀಗೆ ಕನೆಕ್ಷನ್ಸ್. ಸೊ ಡೇ 2 ಅಲ್ಲಿ ಇಷ್ಟು ಪ್ಲೇಸಸನ್ನು ಕವರ್ ಮಾಡ್ಬೋದು. ಇಲ್ಲಿಂದ ನೀವು ಸ್ಕ್ರೀನ್ಶಾಟ್ ಬೇಕಾದರೆ ಹೊಡ್ಕೊಳ್ಳಿ, ಈ ಥರ ಇದೆ. ಸೊ ವಿಚ್ ಇಸ್ ವೆರಿ ನೈಸ್. ಡೇ 1 ಆ್ಯಂಡ್ ಡೇ 2 ಅನ್ನು ನೀವು ಇಲ್ಲಿ ಎಷ್ಟು ಪ್ಲೇಸಸನ್ನು ನೋಡಿ ಕವರ್ ಮಾಡ್ಬೋದು ಅಂತ ಇದರಲ್ಲಿ ಕ್ಲಿಯರ್ ಆಗಿ ಬರ್ತಿರ್ತಾರೆ. ಆ್ಯಂಡ್ ಇದು ಇಲ್ಲಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಇದು ಟೈಮಿಂಗ್ಸ್, ವಿಚ್ ಇಸ್ ವೆರಿ 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 ನೈಸ್. ಸೊ ನೀವು ಚಿಕ್ಕಮ್ಯಾಂಗ್ಳೂರಿಗೆ ಬಂದು ಎಲ್ಲಿ ಹೋಗೋದು, ಯಾವುದು ಟೂರಿಸ್ಟ್ ಪ್ಲೇಸ್ ಕನ್ಫ್ಯೂಷನ್ ಇದೆ ಅಂತ ಆದರೆ ದಿಸ್ ಇಸ್ ದ ಗೋ ಟು ಪ್ಲೇಸ್. ಸೊ ನೋಡಿದ್ರಲ್ಲ, ಇದು ಸ್ಟೇ ಹೆಸರು ಅಡಿಕೆ ರೆಸಾರ್ಟ್ ಅಂತ. ಇಲ್ಲಿಗೆ ಬಂದರೆ ನೀವು 2 ದಿನದಲ್ಲಿ ಎಷ್ಟು ಮೋರ್ ದೆನ್ 20 ಪ್ಲೇಸಸ್, ಟೂರಿಸ್ಟ್ ಪ್ಲೇಸಸನ್ನು ಕವರ್ ಮಾಡ್ಬೋದು. ಅಲ್ಲಿ ಡಿಸ್ಪ್ಲೇಯಲ್ಲಿ ಹಾಕಿದ್ರಲ್ಲ ಅದನ್ನೆಲ್ಲ ನೀವು ಕವರ್ ಅಪ್ ಮಾಡ್ಬೋದು, ವಿಚ್ ಇಸ್ ವೆರಿ ನೈಸ್. ಯಾಕಂದರೆ ಎಲ್ಲ ಒಂದೊಂದು ಸತಿ ಏನಾಗುತ್ತೆ, ನಾವು ಯಾವುದಾದ್ರೂ ಸ್ಟೇಗೆ ಹೋದರೆ ನಮ್ಗೆ ಅಲ್ಲಿ ಎಲ್ಲಿ ನಿಯರ್ ಬೈ ಪ್ಲೇಸಸ್, ಟೂರಿಸ್ಟ್ ಪ್ಲೇಸ್ ಯಾವುದಂತ ನಮಗೆ ಕೂಡ ಗೊತ್ತಿರೋದಿಲ್ಲ. ಸೊ ನಾವು ಯೂಶ್ವಲ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡ್ತೇವೆ, ಯಾವುದು ಟೂರಿಸ್ಟ್ ಪ್ಲೇಸ್ ನಿಯರ್ ಮೀ ಅಥವಾ ಇಲ್ಲಿನ ಸ್ಪೆಷಲ್ ನೋಡುವಂಥ ಪ್ಲೇಸಸ್ ಯಾವುದು ಅಂತ ಗೂಗಲ್ ಮಾಡ್ತೀವಿ. ಸೊ ಅದರಲ್ಲೂ ನಮಗೆ 1, 2, 3 ಎಲ್ಲ ಸಿಗುತ್ತೆ, ಅದನ್ನು ತುಂಬ ದೂರ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ಸೊ ಈ ಥರ ಅಲ್ಲಿ ಡಿಸ್ಪ್ಲೇಲಿ ಕೊಟ್ಟಿದ್ದಾರಲ್ಲ ಅದೆಲ್ಲ ಪ್ಲೇಸನ್ನು ನೀವು ಇಲ್ಲಿ ಈ ರೆಸಾರ್ಟ್ಗೆ ಬಂದರೆ ಇಲ್ಲೇ ಹತ್ತಿರದಲ್ಲಿ ಮೋರ್ ದೆನ್ 20 ಪ್ಲೇಸಸ್ ಇದೆ, ಅದನ್ನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅದನ್ನು ನೀವು ಈಸಿಯಾಗಿ ಕವರ್ ಮಾಡ್ಬೋದು, ಯಾವುದೇ ಒಂದು ಟೆನ್ಷನ್ ಇಲ್ಲ. ಅದರ ಫೋಟೋ ಹೊಡ್ಕೊಂಡು ಇಲ್ಲೇ ಗೂಗಲಲ್ಲಿ ಹಾಕಿದರೆ ನೀವು ಆ ಲೊಕೇಶನ್ಗೆ ಕೂಡ ರೀಚ್ ಆಗ್ಬೋದು. ಅದೊಂದು ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ, ಅವರು ಡಿಸ್ಪ್ಲೇ ಮಾಡಿರೋದನ್ನು. ಯಾಕಂದರೆ ನಮಗೆ ಕೂಡ ಈಸಿ ಆಯಿತು, ಅದನ್ನು ನೋಡ್ಕೊಂಡು ಇವಾಗ ನಾವು ಹೋಗಿ ಬಂದಿದ್ದು. ಸೊ ನೀವು ಈ ಸ್ಟೇಗೆ ಬಂದರೆ ಅದನ್ನು ಚೆಕ್ ಮಾಡಿ. ಸೊ ಇವತ್ತು ಲಾಸ್ಟ್ ಡೇ ಇನ್ ಚಿಕ್ಕಮ್ಯಾಂಗ್ಳೂರ್. ಇವಾಗ ಡಿನ್ನರ್ ಟೈಮ್ ಆಗಿದೆ, ಡಿನ್ನರ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಡಿನ್ನರ್ಗೆ ಏನಿದೆ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತೀನಿ. ಫುಡ್ ಬಗ್ಗೆ ಹೇಳಬೇಕು ಅಂದರೆ ನಿನ್ನೆನೂ ಅಷ್ಟೇ ಇವತ್ತು ಅಷ್ಟೇ ಡಿನ್ನರ್ ಮಾತ್ರ ಸೂಪರ್ ಆಗಿತ್ತು. ಪ್ರಮೋಷನ್ಗೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತೇನೆ, ಚಪಾತಿ ಎಲ್ಲ ಅಷ್ಟು ಸಾಫ್ಟ್ ಆ್ಯಂಡ್ ಅಷ್ಟು ಟೇಸ್ಟಿ, ವೆರಿ ವೆರಿ ನೈಸ್ ಫುಡ್ ಆ್ಯಂಡ್ ಹೈಲಿ ರೆಕಮೆಂಡೆಡ್ ಆಯಿತಾ. ನೀವು ಈ ರೆಸಾರ್ಟ್ನ ಟ್ರೈ ಮಾಡಲೇಬೇಕು ಆ್ಯಂಡ್ ಇಲ್ಲಿರುವಂಥ ಫುಡ್ನ ಕೂಡ ಟ್ರೈ ಮಾಡಿ. ರಾತ್ರಿ ಡಿನ್ನರ್ ಫ್ರೀ ಇದೆ ಆ್ಯಂಡ್ ಹಾಗೆಯೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇದೆ. ಬ್ರೇಕ್ಫಾಸ್ಟಲ್ಲಿ ಕೂಡ ಏನೇನಿದೆ ಅಂತ ಅವಾಗ ಹೇಳಿದೆ ಅಲ್ವಾ. ಸೊ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಅಲ್ಟಿಮೇಟ್ ಆಗಿದೆ. ಇದು ನೆಕ್ಸ್ಟ್ ಡೇ. ಇವಾಗ ಈ ಪ್ರಾಪರ್ಟಿಯಿಂದ ಚೆಕ್ಔಟ್ ಮಾಡೋಂಥ ಟೈಮ್. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು, ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಇನ್ನು ಬಿಸಿ ಕಾಫಿ ಚಿಕ್ಕಮ್ಯಾಂಗ್ಳೂರು ಕುಡಿತಾ ಹೋಗ್ತಾ ಇರೋದು. ಇವಾಗ ಇಲ್ಲಿ ಅದು ಲಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ನಾವು ಹೊರಡೋದು. ಸೊ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಪ್ಪ ನಾನು ಬ್ರೆಡ್ ತಗೊಂಡೆ, ಸಾಂಬಾರು ಆ್ಯಂಡ್ ಚಟ್ನಿ. ಸೊ ಚಿಕ್ಕಮ್ಯಾಂಗ್ಳೂರ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇವಾಗ ನಾವು ಚೆಕ್ಔಟ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ, ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಅದು ಟ್ರಾವೆಲ್ ವ್ಲಾಗ್ ಆಗಿರ್ಬೋದು ಅಥವಾ ಫ್ಯಾಷನ್ ಅಥವಾ ಲೈಫ್ ಸ್ಟೈಲ್, ಯಾವ ವ್ಲಾಗ್ ಕೂಡ ಆಗಿರ್ಬೋದು, ಏನಂತ ನನಗೆ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಆದಷ್ಟು ಬೇಗ ಇನ್ನೊಂದು ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ನೀವು ನನ್ನ ವಿಡಿಯೋಸನ್ನು ನೋಡ್ತಾ ಇರಿ. ಇದೇ ಫಸ್ಟ್ ಟೈಮ್ ನಾನು ಲಾಂಗ್ ವಿಡಿಯೋಸ್ನ ಮಾಡ್ತಾ ಇರೋದು. ಇದಕ್ಕೂ ಮೊದಲು ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ ಥರ ಎಲ್ಲ ಮಾಡಿ ಹಾಕ್ತಾ ಇದ್ದೆ, ಬಟ್ ದಿಸ್ ಇಸ್ ಮೈ ಫಸ್ಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿ ಯು ನೆಕ್ಸ್ಟ್ ಟೈಮ್. ಟಿಲ್ ದೆನ್, ಬಾಯ್. Take care. Bye from us.